ನಾಳೆ ಸಾರಿಗೆ ಮುಷ್ಕರ ಮಾಡಬೇಡಿ. ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಕೋರ್ಟ್ನಲ್ಲಿ ಪಿಐಎಲ್ ಅನ್ನು ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಅಲ್ಲಿಗೆ ಸಾರಿಗೆ ಮುಷ್ಕರ ಸಂಪೂರ್ಣ ಬಂದ್ ಅಂತ ಹೇಳ್ಬೋದು. ಮುಷ್ಕರ ಇರೋದಿಲ್ಲ ನಾಳೆ. ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ನಾಳೆ ಸಾರಿಗೆ ಮುಷ್ಕರ ಮಾಡಬೇಡಿ, ಜನಕ್ಕೆ ತೊಂದರೆ ಆಗತ್ತೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ಪ್ರತಿನಿಧಿ ಉಲ್ಲೇಖಿಸ್ತಾ ಇದ್ದ ಹಾಗೆ ಕಾನೂನು ಹೇಳೋ ಪ್ರಕಾರ ಸಂಧಾನದಲ್ಲಿ ಯಾವುದೇ ಒಂದು ವಿಚಾರ, ಕಾರ್ಮಿಕರ ವಿಚಾರ ಸಂಧಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋ ಹಾಗಿಲ್ಲ. ಹಾಗಾಗಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ನಾಳೆ ಬಂದ್ ಮಾಡಬೇಡಿ ಅಂತ. ಟಾಕ್ಸ್ ಇನ್ನೂ ನಡೀತಾ ಇದೆ. ಸರ್ಕಾರ ಆಸಕ್ತಿ ತೋರಿಸಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಂದ್ ಮಾಡಬೇಡಿ ಅಂತ. ಇದು ಡೈರೆಕ್ಟ್ ಆಗಿ ತೊಂದರೆ ಆಗೋದು ಜನರಿಗೆ. ಜನರ ತಪ್ಪೇನಿದೆ ಇದರಲ್ಲಿ? ಸರ್ಕಾರಕ್ಕೆ ಏನೂ ಆಗೋದಿಲ್ಲ. ಅವ್ರ ಪಾಡಿಗೆ ಅವ್ರು ಸಾಧನ ಸಮಾವೇಶ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇವ್ರು ಬಂದ್ ಮಾಡಿದ್ರೆ ತೊಂದರೆ ಆಗೋದು ಜನಸಾಮಾನ್ಯರಿಗೆ. ಹಾಗಾಗಿ ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ, ನಾಳೆ ಬಂದ್ ಮಾಡಬೇಡಿ ಅಂತ. ನಾಳೆ ಬಸ್ ಬಂದ್ಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಮಹತ್ವದ ಆದೇಶವನ್ನ ಕೊಟ್ಟಿದೆ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ಹೇಳಿದೆ ಹೈಕೋರ್ಟ್? ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದೆ? ಈಗಾಗಲೇ ಏನು ಮುಷ್ಕರವನ್ನ ಮುಂದುವರಿಸಬೇಡಿ ಅಂತ ಹೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ನಿಂತಿದೆ. ಇದರಿಂದ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಈ ಒಂದು ಮುಷ್ಕರ ಏನಿದೆ ಅದನ್ನ ನಿಲ್ಲಿಸಿ ನೀವು ಸರ್ಕಾರದ ಬಳಿ ಒಂದು ಮಾತುಕತೆಯನ್ನ ನಡೆಸಿ ಇಲ್ಲಿ ಮುಷ್ಕರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ವೀಕ್ ಡೇಸ್ ಆಗಿರುವಂತಹ ಕಾರಣದಿಂದಾಗಿ ಅನೇಕ ಜನರಿಗೆ ತೊಂದರೆ ಕೂಡ ಆಗುತ್ತೆ. ಸಾರಿಗೆ ಸಂಘಟನೆಗಳೇನಿದೆ ಅದರ ಜೊತೆ ಅವರು ಸರ್ಕಾರದ ಜೊತೆ ಒಂದು ಚರ್ಚೆಯನ್ನ ನಡೆಸಲಿ ಮತ್ತು ಈ ರೀತಿಯಾದಂತಹ ಅಂದ್ರೆ ಸರ್ಕಾರ ಸಾರಿಗೆ ಒಂದು ಸಭೆಯನ್ನ ನಡೆಸುವಂತಹ ಮುಖಾಂತರ ಅಂದ್ರೆ ಸಚಿವರ ಜೊತೆ ಒಂದು ಸಭೆಯನ್ನ ನಡೆಸಿ ಯಾರ್ಯಾರು ಸಂಘಟನೆಗಳೇನಿದೆ ಅದೆಲ್ಲವೂ ಕೂಡ ಏನ್ ಮಾಡಬಹುದು ಅಂದ್ರೆ ಯಾವ ರೀತಿ ಇದನ್ನ ಸಾಲ್ವ್ ಮಾಡಬಹುದು. ಏಕಾಏಕಿ ನೀವು ಮುಷ್ಕರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಇದು ಎಲ್ಲರಿಗೂ ಕೂಡ ತೊಂದರೆ ಆಗುವಂತಹ ಒಂದು ಕಾರಣದಿಂದಾಗಿ ನೀವು ಮುಷ್ಕರವನ್ನ ಮಾಡಬೇಡಿ ಅಂತ ಹೇಳಿ ಒಂದು ನಿರ್ಬಂಧವನ್ನ ವಿಧಿಸಿರುವಂತದ್ದು. ಇದನ್ನ ಯಾವ ರೀತಿ ಇವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಸಾರಿಗೆ ಇಲಾಖೆ ಒಕ್ಕೂಟ ಮತ್ತು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಸೂಚನೆಯನ್ನು ಕೊಟ್ಟಿರುವಂತದ್ದು ನ್ಯಾಯವಾದಿ ಸೂರಜ್ ಗೋವಿಂದರಾಜು ಮತ್ತು ಮನ್ಮಥರಾವ್ ಪೀಠ ಒಂದು ಆದೇಶವನ್ನ ಮಾಡಿದೆ. ಮುಷ್ಕರ ಮಾಡದ ರೀತಿಯಲ್ಲಿ ಒಂದು ನಿರ್ಬಂಧವನ್ನ ಹಾಕಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ಮುಷ್ಕರವನ್ನ ಮಾಡಬೇಡಿ ಅಂತ ಹೇಳಿದೆ. ಹೀಗಾಗಿ ಕೋರ್ಟ್ ಆದೇಶವನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ಸ್. ನಾಳೆ ಸಾರಿಗೆ ಮುಷ್ಕರ ಮಾಡಬೇಡಿ. ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಕೋರ್ಟ್ನಲ್ಲಿ ಪಿಐಎಲ್ ಅನ್ನು ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಅಲ್ಲಿಗೆ ಸಾರಿಗೆ ಮುಷ್ಕರ ಸಂಪೂರ್ಣ ಬಂದ್ ಅಂತ ಹೇಳ್ಬೋದು. ಮುಷ್ಕರ ಇರೋದಿಲ್ಲ ನಾಳೆ. ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ನಾಳೆ ಸಾರಿಗೆ ಮುಷ್ಕರ ಮಾಡಬೇಡಿ, ಜನಕ್ಕೆ ತೊಂದರೆ ಆಗತ್ತೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ಪ್ರತಿನಿಧಿ ಉಲ್ಲೇಖಿಸ್ತಾ ಇದ್ದ ಹಾಗೆ ಕಾನೂನು ಹೇಳೋ ಪ್ರಕಾರ ಸಂಧಾನದಲ್ಲಿ ಯಾವುದೇ ಒಂದು ವಿಚಾರ, ಕಾರ್ಮಿಕರ ವಿಚಾರ ಸಂಧಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋ ಹಾಗಿಲ್ಲ. ಹಾಗಾಗಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ನಾಳೆ ಬಂದ್ ಮಾಡಬೇಡಿ ಅಂತ. ಟಾಕ್ಸ್ ಇನ್ನೂ ನಡೀತಾ ಇದೆ. ಸರ್ಕಾರ ಆಸಕ್ತಿ ತೋರಿಸಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಂದ್ ಮಾಡಬೇಡಿ ಅಂತ. ಇದು ಡೈರೆಕ್ಟ್ ಆಗಿ ತೊಂದರೆ ಆಗೋದು ಜನರಿಗೆ. ಜನರ ತಪ್ಪೇನಿದೆ ಇದರಲ್ಲಿ? ಸರ್ಕಾರಕ್ಕೆ ಏನೂ ಆಗೋದಿಲ್ಲ. ಅವ್ರ ಪಾಡಿಗೆ ಅವ್ರು ಸಾಧನ ಸಮಾವೇಶ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇವ್ರು ಬಂದ್ ಮಾಡಿದ್ರೆ ತೊಂದರೆ ಆಗೋದು ಜನಸಾಮಾನ್ಯರಿಗೆ. ಹಾಗಾಗಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ನಾಳೆ ಬಂದ್ ಮಾಡಬೇಡಿ ಅಂತ. ನಾಳೆ ಬಸ್ ಬಂದ್ಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಮಹತ್ವದ ಆದೇಶವನ್ನ ಕೊಟ್ಟಿದೆ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ಹೇಳಿದೆ ಹೈಕೋರ್ಟ್? ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದೆ? ಈಗಾಗಲೇ ಏನು ಮುಷ್ಕರವನ್ನ ಮುಂದುವರಿಸಬೇಡಿ ಅಂತ ಹೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ನಿಂತಿದೆ. ಇದರಿಂದ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಈ ಒಂದು ಮುಷ್ಕರ ಏನಿದೆ ಅದನ್ನ ನಿಲ್ಲಿಸಿ ನೀವು ಸರ್ಕಾರದ ಬಳಿ ಒಂದು ಮಾತುಕತೆಯನ್ನ ನಡೆಸಿ ಇಲ್ಲಿ ಮುಷ್ಕರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ವೀಕ್ ಡೇಸ್ ಆಗಿರುವಂತಹ ಕಾರಣದಿಂದಾಗಿ ಅನೇಕ ಜನರಿಗೆ ತೊಂದರೆ ಕೂಡ ಆಗುತ್ತೆ. ಸಾರಿಗೆ ಸಂಘಟನೆಗಳೇನಿದೆ ಅದರ ಜೊತೆ ಅವರು ಸರ್ಕಾರದ ಜೊತೆ ಒಂದು ಚರ್ಚೆಯನ್ನ ನಡೆಸಲಿ ಮತ್ತು ಈ ರೀತಿಯಾದಂತಹ ಅಂದ್ರೆ ಸರ್ಕಾರ ಸಾರಿಗೆ ಒಂದು ಸಭೆಯನ್ನ ನಡೆಸುವಂತಹ ಮುಖಾಂತರ ಅಂದ್ರೆ ಸಚಿವರ ಜೊತೆ ಒಂದು ಸಭೆಯನ್ನ ನಡೆಸಿ ಯಾರ್ಯಾರು ಸಂಘಟನೆಗಳೇನಿದೆ ಅದೆಲ್ಲವೂ ಕೂಡ ಏನ್ ಮಾಡಬಹುದು ಅಂದ್ರೆ ಯಾವ ರೀತಿ ಇದನ್ನ ಸಾಲ್ವ್ ಮಾಡಬಹುದು. ಏಕಾಏಕಿ ನೀವು ಮುಷ್ಕರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಇದು ಎಲ್ಲರಿಗೂ ಕೂಡ ತೊಂದರೆ ಆಗುವಂತಹ ಒಂದು ಕಾರಣದಿಂದಾಗಿ ನೀವು ಮುಷ್ಕರವನ್ನ ಮಾಡಬೇಡಿ ಅಂತ ಹೇಳಿ ಒಂದು ನಿರ್ಬಂಧವನ್ನ ವಿಧಿಸಿರುವಂತದ್ದು.
ವಿಧಿಸಿರುವಂತದ್ದು. ಇದನ್ನ ಯಾವ ರೀತಿ ಇವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಸಾರಿಗೆ ಇಲಾಖೆ ಒಕ್ಕೂಟ ಮತ್ತು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಅಂದ್ರೆ ಸೂಚನೆಯನ್ನು ಕೊಟ್ಟಿರುವಂತದ್ದು ನ್ಯಾಯವಾದಿ ಸೂರಜ್ ಗೋವಿಂದರಾಜು ಮತ್ತು ಮನ್ಮಥರಾವ್ ಪೀಠ ಒಂದು ಆದೇಶವನ್ನ ಮಾಡಿದೆ. ಮುಷ್ಕರ ಮಾಡದ ರೀತಿಯಲ್ಲಿ ಒಂದು ನಿರ್ಬಂಧವನ್ನ ಹಾಕಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ಮುಷ್ಕರವನ್ನ ಮಾಡಬೇಡಿ ಅಂತ ಹೇಳಿದೆ. ಹೀಗಾಗಿ ಕೋರ್ಟ್ ಆದೇಶವನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್. ನಾಳೆ ಸಾರಿಗೆ ಮುಷ್ಕರ ಮಾಡಬೇಡಿ, ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು. ಕೋರ್ಟ್ನಲ್ಲಿ ಪಿಐಎಲ್ ಅನ್ನು ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಅಲ್ಲಿಗೆ ಸಾರಿಗೆ ಮುಷ್ಕರ ಸಂಪೂರ್ಣ ಬಂದ್ ಅಂತ ಹೇಳ್ಬೋದು. ಮುಷ್ಕರ ಇರೋದಿಲ್ಲ ನಾಳೆ. ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ನಾಳೆ ಸಾರಿಗೆ ಮುಷ್ಕರ ಮಾಡಬೇಡಿ, ಜನಕ್ಕೆ ತೊಂದರೆ ಆಗತ್ತೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ಪ್ರತಿನಿಧಿ ಉಲ್ಲೇಖಿಸ್ತಾ ಇದ್ದ ಹಾಗೆ ಕಾನೂನು ಹೇಳೋ ಪ್ರಕಾರ ಸಂಧಾನದಲ್ಲಿ ಯಾವುದೇ ಒಂದು ವಿಚಾರ, ಕಾರ್ಮಿಕರ ವಿಚಾರ ಸಂಧಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋ ಹಾಗಿಲ್ಲ. ಹಾಗಾಗಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ನಾಳೆ ಬಂದ್ ಮಾಡಬೇಡಿ ಅಂತ. ಟಾಕ್ಸ್ ಇನ್ನೂ ನಡೀತಾ ಇದೆ, ಸರ್ಕಾರ ಆಸಕ್ತಿ ತೋರಿಸಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಂದ್ ಮಾಡಬೇಡಿ ಅಂತ. ಇದು ಡೈರೆಕ್ಟ್ ಆಗಿ ತೊಂದರೆ ಆಗೋದು ಜನರಿಗೆ. ಜನರ ತಪ್ಪೇನಿದೆ ಇದರಲ್ಲಿ? ಸರ್ಕಾರಕ್ಕೆ ಏನೂ ಆಗೋದಿಲ್ಲ. ಅವ್ರ ಪಾಡಿಗೆ ಅವ್ರು ಸಾಧನ ಸಮಾವೇಶ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇವ್ರು ಬಂದ್ ಮಾಡಿದ್ರೆ ತೊಂದರೆ ಆಗೋದು ಜನಸಾಮಾನ್ಯರಿಗೆ. ಹಾಗಾಗಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ನಾಳೆ ಬಂದ್ ಮಾಡಬೇಡಿ ಅಂತ. ನಾಳೆ ಬಸ್ ಬಂದ್ಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಮಹತ್ವದ ಆದೇಶವನ್ನ ಕೊಟ್ಟಿದೆ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ಹೇಳಿದೆ ಹೈಕೋರ್ಟ್, ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದೆ? ಈಗಾಗಲೇ ಏನು ಮುಷ್ಕರವನ್ನ ಮುಂದುವರಿಸಬೇಡಿ ಅಂತ ಹೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ನಿಂತಿದೆ. ಇದರಿಂದ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಈ ಒಂದು ಮುಷ್ಕರ ಏನಿದೆ ಅದನ್ನ ನಿಲ್ಲಿಸಿ, ನೀವು ಸರ್ಕಾರದ ಬಳಿ ಒಂದು ಮಾತುಕತೆಯನ್ನ ನಡೆಸಿ, ಇಲ್ಲಿ ಮುಷ್ಕರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ವೀಕ್ನೆಸ್ ಆಗಿರುವಂತಹ ಕಾರಣದಿಂದಾಗಿ ಅನೇಕ ಜನರಿಗೆ ತೊಂದರೆ ಕೂಡ ಆಗುತ್ತೆ. ಸಾರಿಗೆ ಸಂಘಟನೆಗಳೇನಿದೆ ಅದರ ಜೊತೆ ಅವರು ಸರ್ಕಾರದ ಜೊತೆ ಒಂದು ಚರ್ಚೆಯನ್ನ ನಡೆಸಲಿ ಮತ್ತು ಈ ರೀತಿಯಾದಂತಹ ಅಂದ್ರೆ ಸರ್ಕಾರ ಸಾರಿಗೆ ಒಂದು ಸಭೆಯನ್ನ ನಡೆಸುವಂತಹ ಮುಖಾಂತರ, ಅಂದ್ರೆ ಸಚಿವರ ಜೊತೆ ಒಂದು ಸಭೆಯನ್ನ ನಡೆಸಿ ಯಾರ್ಯಾರು ಸಂಘಟನೆಗಳೇನಿದೆ ಅದೆಲ್ಲವೂ ಕೂಡ ಏನ್ ಮಾಡಬಹುದು, ಅಂದ್ರೆ ಯಾವ ರೀತಿ ಇದನ್ನ ಸಾಲ್ವ್ ಮಾಡಬಹುದು. ಏಕಾಏಕಿ ನೀವು ಮುಷ್ಕರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಇದು ಎಲ್ಲರಿಗೂ ಕೂಡ ತೊಂದರೆ ಆಗುವಂತಹ ಒಂದು ಕಾರಣದಿಂದಾಗಿ ನೀವು ಮುಷ್ಕರವನ್ನ ಮಾಡಬೇಡಿ ಅಂತ ಹೇಳಿ ಒಂದು ನಿರ್ಬಂಧವನ್ನ ವಿಧಿಸಿರುವಂತದ್ದು. ಇದನ್ನ ಯಾವ ರೀತಿ ಇವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಸಾರಿಗೆ ಇಲಾಖೆ ಒಕ್ಕೂಟ ಮತ್ತು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಅಂದ್ರೆ ಸೂಚನೆಯನ್ನು ಕೊಟ್ಟಿರುವಂತದ್ದು ನ್ಯಾಯವಾದಿ ಸೂರಜ್ ಗೋವಿಂದರಾಜು ಮತ್ತು ಮನ್ಮಥರಾವ್ ಪೀಠ ಒಂದು ಆದೇಶವನ್ನ ಮಾಡಿದೆ. ಮುಷ್ಕರ ಮಾಡದ ರೀತಿಯಲ್ಲಿ ಒಂದು ನಿರ್ಬಂಧವನ್ನ ಹಾಕಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ಮುಷ್ಕರವನ್ನ ಮಾಡಬೇಡಿ ಅಂತ ಹೇಳಿದೆ. ಹೀಗಾಗಿ ಕೋರ್ಟ್ ಆದೇಶವನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು.